ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಓಂ ನಮೋ ಹನುಮತೇ ನಮಃ. ನಾವು ಸ್ವಾಮಿ ಸಮುದ್ರವನ್ನು ಹಾರಿಕೊಂಡು ಸುಮಾರು ಅಡ್ಡಿಯ ತಂಕಳನ್ನು ತಪ್ಪಿಸ್ಕೊಂಡು ರಾಮಕಾರ್ಯಾರ್ಥ ರಾಮಸ್ಮರಣೆಯನ್ನು ಮಾಡಿಕೊಂಡು ಬಂದ ಅಂತ ಅಂದ್ಕೊಂಡ್ವಲ್ಲ ನಾವು, ಅಂತ ಇದ್ದೀವಿ. ಇಲ್ಲಿಂದ ಆ ಲಂಕಾದ್ವೀಪವನ್ನು ನೋಡ್ತಾ ಇದ್ದಾನೆ ಅಂದ್ಕೊಂಡ್ವಲ್ಲ, ಲಂಕಾದ್ವೀಪದ ಮೇಲಿನಿಂದ ಸಣ್ಣ ಒಂದು ನೋಟವನ್ನು, ಪಕ್ಷಿ ನೋಟವನ್ನು ನಾವು ನೋಡಿಕೊಂಡಿದ್ದಾಯ್ತಲ್ಲ. ಆಗ ಇದಕ್ಕಿದಾಗ ಹನುಮಂತನ ಅನ್ಕೋತಾ ಇದ್ದಾನೆ, ಅಯ್ಯೋ ನಾನು ಈ ರೂಪದಲ್ಲಿ ಇದ್ದುಬಿಟ್ರೆ ಕೆಳಗಿರ್ತಕ್ಕಂಥ ರಾಕ್ಷಸರೆಲ್ಲ ನಾನು ನೋಡಿಬಿಟ್ಟು ದೊಡ್ಡ ವಿಮಾನ ಬರ್ತಾ ಇದೆ ಅಂತ ಎಚ್ಚರಿಸ್ಕೊಂಡ್ಬಿಡ್ತಾರೆ. ಒಂದು ವೇಳೆ ಅಲ್ಲಿರ್ತಕ್ಕಂಥ ರಾಕ್ಷಸ ದೃಷ್ಟಿ ಅವ್ರದ್ದು ತುಂಬ ಕಾಕ ದೃಷ್ಟಿ ಅಂತ ಹೇಳ್ತೀವಿ, ಎಷ್ಟೋ ಹದ್ದುಗಳ ಕಣ್ಣುಗಳವರೆಗೆ ರಾಕ್ಷಸರಿಗೆ. ತುಂಬ ದೂರದಲ್ಲಿ ಬರ್ತಕ್ಕಂಥದ್ದು ಹದ್ದು ಹೇಗೆ 40 ಕಿಲೋಮೀಟರ್ ದೂರದಲ್ಲಿರುವಂಥ ಹಾವನ್ನು, ಕಪ್ಪೆಯನ್ನು, ಇಲಿಯನ್ನು ಮೇಲಿಂದ ನೋಡಿ ಹಿಡ್ಕೊಳ್ಳುತ್ತೋ ಅದೇ ಜಾಗಕ್ಕೆ ಅದೇ ಸ್ಪೀಡಲ್ಲಿ ಬಂದು ಅಂಥ ರಾಕ್ಷಸರ ಕಣ್ಣವೆಲ್ಲ. ಅವ್ರಿಗೆ ಆ ವರ ಇದೆ ಅಂದ್ಕೊಳ್ಳಿ, ಅವರ ಕಣ್ಣು ನನ್ನ ಮೇಲೆ ಬಿದ್ದರೆ ನಾನು ಬಂದ ಕೆಲಸವಲ್ಲೂ ಕೂಡ ಹಾಳೇ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ತನ್ನ ಮೇಲೆ ಬೀಳ್ತಾ ಇರ್ತಕ್ಕಂಥ ಯೋಚನೆಯನ್ನು ಮಾಡ್ತಾನೆ, ಖಂಡಿತ ಬೀಳುತ್ತೆ ಅವರ ದೃಷ್ಟಿ, ಅದಕ್ಕೆ ಸರಿಯಿಲ್ಲ ಇದು ಅಂತ ಹೇಳಿಬಿಟ್ಟು ಮಾಮೂಲು ವಾನರಾಕೃತಿಗೆ ಇಳಿಸ್ಕೊಡ್ತಾನೆ ಮೆಲ್ಲಿಗೆ. ಅಣಿಮ ಮಹಿಮಾ ಸಿದ್ಧಿಗಳು ಗೊತ್ತಲ್ಲ ಸ್ವಾಮಿಗೆ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ಶತ್ವಾದಿಗಳು, ಇವೆಲ್ಲ ವಿದ್ಯೆಗಳು ಇವನಿಗೆ ಗೊತ್ತು. ದ್ವೀಪ ಇನ್ನಷ್ಟು ಹತ್ತಿರ ಆಯಿತು, ಆ ಒಂದು ಭೂಮಿ. ಹನುಮಂತನು ಸುಗ್ರೀವ ಕೊಟ್ಟಿದ್ದ ವಿವರಗಳ ಆಧಾರದ ಮೇಲೆ ಆ ದ್ವೀಪದಲ್ಲಿದ್ದ ತ್ರಿಕೂಟ ಪರ್ವತ ಮತ್ತು ಅದರ ಮೇಲೆ ಇದ್ದ ರಾಕ್ಷಸ ರಾಜನ ಒಂದು ಭವನವನ್ನೆಲ್ಲ ಗುರುತಿಸ್ತಾನೆ ಅಲ್ಲಿಂದಲೇ. ಸುಗ್ರೀವನೆಲ್ಲ ಹೇಳಿರ್ತಾನೆ, ಹಿಂದೆ ಸುಗ್ರೀವ ಬಂದಿದ್ನಲ್ಲ, ಸ್ನೇಹವಾಗಿದ್ದರಲ್ಲ ಅವರು. ಅದಕ್ಕಾಗಿ ಆ ಒಂದು ದ್ವೀಪದ ಮಹಿಮೆಯನ್ನೆಲ್ಲವನ್ನು ಹೇಳಿರ್ತಾನೆ, ವಿವರಣೆ ಕೊಟ್ಟಿರ್ತಾನೆ. ಇಂಥ ಕಡೆ ಹೀಗಿದೆ, ಅಂಥ ಕಡೆ ಹೀಗಿದೆ, ಇಂಥ ಬೆಟ್ಟದ ಮೇಲೆ ಇಂಥ ಒಂದು ಮನೆ ಇದೆ ಅಂತ ಎಲ್ಲ. ನಂತರ ಕಾಡಿನಲ್ಲಿ ಸಂಚರಿಸ್ತಕ್ಕಂಥ ಸಾಮಾನ್ಯ ಕೋತಿ ಆಕಾರವನ್ನು ಧರಿಸ್ತಾನೆ ಸ್ವಾಮಿ. ಸಣ್ಣ ಕೋತಿ, ಕಪಿ ಕಪಿ ಅಂತ ಇದ್ವಲ್ಲ, ಪುಟಾಣಿ ಕೋತಿ ಮರಿ ಥರ ಆಗಿಬಿಡ್ತಾನೆ. ತ್ರಿಕೂಟ ಅಂದರೆ ಬುರ್ಕುಟಿ ಅಂತ. ಪರ್ವತದ ಮೇಲೆ ಲಂಕಾನಗರದ ಪ್ರಾಕಾರದವರೆಗೆ ಒಂದು ದಟ್ಟವಾದ ಕಾಡಿನೊಳಗೆ ನಿಧಾನವಾಗಿ ಇಳಿತಾನೆ. ದಟ್ಟವಾಗಿರ್ತಕ್ಕಂಥ ಕಾಡದು, ಯಾರಿಗೂ ಕಾಣೋದಿಲ್ಲ, ಸೂರ್ಯನ ಬೆಳಕೇ ಕೆಳಗೆ ಬರೋದಿಲ್ಲ. ಆಫ್ರಿಕಾ ಕಾಡುಗಳಲ್ಲಿ ಈಗಲೂ ಇದೆ, ಸೂರ್ಯನ ಬೆಳಕೇ ಕಂಡಿಲ್ಲ ಭೂಮಿ ಅಂದರೆ ಅಷ್ಟು ದಟ್ಟವಾದ ಕಾಡು, ಅಷ್ಟು ನೆರಳು ಅಂತ ಅರ್ಥ. ಹನುಮಂತನಿಗೆ ಸ್ವಲ್ಪವೂ ದಣಿವಾಗಿರಲಿಲ್ಲ. ಕಡೆ ಪಕ್ಷ ಉಸ್ಸಪ್ಪ ಏದುಸಿರೂ ಬರ್ತಾ ಇರಲಿಲ್ಲ. ನಾವು ಸಣ್ಣ ಸಣ್ಣದಕ್ಕೆಲ್ಲ 4 ಹೆಜ್ಜೆ ಇಟ್ಬಿಟ್ಟು ಅಂತೀವಿ, 20 ಮೆಟ್ಲು ಹತ್ಬಿಟ್ಟು ಉಸ್ಸಪ್ಪ ಅಂದ್ಕೋತೀವಿ. ಇವನಿಗೆ ಏದುಸಿರು ಬರಲಿ, ಅಷ್ಟು ದೂರ ಹಾರ್ಕೊಂಡು ಒಂದೇ ಸತಿ ಬಂದಿದ್ದಾನೆ. ಅಷ್ಟೊಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ಉಸ್ಸಪ್ಪ ಅನ್ನಲೂ ಇಲ್ಲ, ಅಯ್ಯಪ್ಪನೂ ಇಲ್ಲ, ಉಸ್ಸಪ್ಪ ಇಲ್ಲ, ಎದುರುಸೇ ಇಲ್ಲ. ಕಡೆ ಪಕ್ಷ ರಾಮ ಅಂತ ಉಸಿರಿನಿಂದ ರಾಮ ಅಲ್ಲ, ಮಾಮೂಲಾಗಿ ರಾಮ ಅಂತಿದ್ದಾನೆ. ಉಸ್ಸಪ್ಪ ರಾಮ ಅಂತ ಕೂಡ ಅಂತ ಇಲ್ಲ. ಅದು ನೋಡ್ತಾ ಇದ್ದಾನೆ, ಆಶ್ಚರ್ಯ ಆಗುತ್ತಲ್ಲಿ. ಏನಿದು, ನಾನೇ ನಕ್ಕೋತಾ ಇದ್ದೀನಲ್ಲ, ಆದರೆ ನಂಗೆ ಏದುಸಿರು ಕೂಡ ಬರ್ತಾ ಇಲ್ವಲ್ಲ ರಾಮನ ಕೃಪೆಯಿಂದ. ಒಂದು ಸತಿ ಕೂಡ ಉಸ್ಸಪ್ಪ ಅಂದಿಲ್ವಲ್ಲ ನಾನು ಅನ್ಕೋತಾನೆ. ಒಂದೇ ಜಿಗಿತದಲ್ಲಿ 1000 ಯೋಜನೆಗಳನ್ನೇ ಹಾರಬಲ್ಲ ನನಗೆ ಈ 100 ಯೋಜನ ಯಾವ ಮಹಾ ಲೆಕ್ಕ ಅಂದ್ಕೊಂಡಂತೆ. ಇದನ್ನು ಬರೀ 100 ಯೋಜನೆ ಚಿಕ್ಕದಿದು, 1000 ಯೋಜನೆಗಳ ದೂರ ಹಾರಬಲ್ಲ ಶಕ್ತಿ ಅವನಿಗಿದೆ. ಆದ್ದರಿಂದ ಇದೇನೋ ಸಣ್ಣದಾಗಿ ಅವನಿಗೆ ಕಾಣಿಸ್ಬಿಡ್ತು. ಸಣ್ಣ ಕಾಲುವೆ ಹಾರ್ತಾವಿಲ್ಲ ನಾವು ಹಾಗೆ.
ಒಂದು ಪುಟ್ಟದು ಏನಾದ್ರು ಒಂದು ಹಾರಿಬಿಟ್ಟು ನಮಗೆ ಎಷ್ಟೊಂದು ಹಾರಿದೆ ನೋಡು, ನೀನು ನೋಡು ಎಲ್ಲ ಹೇಗೆ ಬರ್ತಾ ಇದೆಯಾ ಅಂತೀವಿ ನಾವು ಹಿಂದೆ ಬರ್ತಕ್ಕಂಥವ್ರನ್ನ. ಜೈ ಗುರುದತ್ತ, ಶ್ರೀ ಗುರುದತ್ತ. ಮುಂದೆ ನೋಡೋಣ.